ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ವ್ಯಾವಹಾರಿಕವಾಗಿಯೋ ಅಥವಾ ಯಾವುದೋ ಒಂದು ದಾಕ್ಷಿಣ್ಯಕ್ಕೋ, ಬಂಧುಗಳಲ್ಲೋ, ಸ್ನೇಹಿತರಲ್ಲೋ, ವಿಶ್ವಾಸದಲ್ಲೋ ಹಣ ಏನಾದರೂ ಹೊರಗಡೆ ಕೊಟ್ಟಿದ್ದರೆ, ಗೌರವಯುತವಾಗಿ ಕೊಟ್ಟಿದ್ದರೆ ಆ ಹಣ ಹಿಂದಿರುಗಿ ಬರತಕ್ಕಂತಹ ಸಾಧ್ಯತೆ. ಬಡ್ಡಿ ಇತ್ಯಾದಿ ವ್ಯವಹಾರಗಳು ಬೇರೆ, ಏನೋ ಒಂದು ವಿಶ್ವಾಸದಲ್ಲಿ ಆತ್ಮೀಯತೆಯಿಂದ ಕೊಟ್ಟಂತಹ ಹಣ ಅದು ಪುನಃ ಬರುವಂತಹ ಸಾಧ್ಯತೆ ಇದೆ. ಸರ್ಕಾರದ ಹಣ ನಿಮಗೆ ಸಂದಾಯವಾಗತಕ್ಕಂತಹ ಯೋಗವೂ ಕೂಡ ಇದೆ. ಮುಂದಿನ ದಿನಮಾನಕ್ಕೆ ಅದು ಸೂಚನೆ ಅಂತ ಹೇಳಿ ಅಂದುಕೊಳ್ಬೇಕಾದಂತಹದ್ದು. ಸಂಬಂಧ ಪಡೆದೇ ಇರತಕ್ಕಂಥವರ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಆ ವಿಚಾರಕ್ಕೆ ಹೋಗಲೇಬಾರದು, ಅದರಿಂದ ನಿಮಗೆ ಅವಮಾನಗಳು ಹೆಚ್ಚಾಗ್ತಕ್ಕಂಥದ್ದು. ಬೇರೆಯವರ ಹಿತಕ್ಕೋಸ್ಕರವಾಗಿ, ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೋಸ್ಕರವಾಗಿ ನೀವು ಆ ರೀತಿಯಲ್ಲಿ ನಡೆಕೊಂಡ್ರೆ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದು. ವಿಷಯ ಯಾರಿಗೆ ಅರ್ಥ ಆಗೋದಿಲ್ವೋ ಅವರ ಜೊತೆಯಲ್ಲಿ ವಾದ ಮಾಡುವಂಥದ್ದು, ಅವರಿಗೆ ತತ್ವ ಬೋಧನೆಯನ್ನು ಮಾಡ್ತಕ್ಕಂಥದ್ದು ವ್ಯರ್ಥವಾಗಿಬಿಡುತ್ತೆ. ಯಾಕೆ ಅಂತಂದರೆ ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಅದೇ ವಿಷಯವನ್ನು ಹೀಗೆ ಅಂತ ಹೇಳಿ ಅವರು ಸಿದ್ಧ ಮಾಡಿಕೊಂಡು ಬಂದ ಹಾಗಿರುತ್ತೆ. ಆ ಒರಟು ಸಿದ್ಧಾಂತದ ಮುಂದೆ ನೀವು ಏನೇ ತಿಳುವಳಿಕೆ ಹೇಳಿದರೂ ಕೂಡ ಅದು ವ್ಯರ್ಥವಾದೀತು ಅನ್ನುವಂತಹ ಅರ್ಥ. ತಮ್ಮ ಬುದ್ಧಿವಂತಿಕೆ ಹೆಚ್ಚಾಗಿ ಹಿನ್ನಡೆಯಾಗುವಂತಹ ಸಾಧ್ಯತೆ. ಅದೇ ಹೇಳಿದ್ನಲ್ಲ, ಯಾರಿಗೆ ಆ ವಿಷಯ ಗೊತ್ತಾಗೋದಿಲ್ವೋ ಅವರ ಮುಂದೆ ನೀವು ಎಷ್ಟು ಸಾರಿ ಅದನ್ನು ಹೇಳಿದರೂ ಪ್ರಯೋಜನ ಆಗೋದಿಲ್ಲ, ನಿಮಗೆ ಅದು ಮರ್ತೋಗೋದಿಲ್ಲ, ಅವರಿಗೆ ಅದು ಅರ್ಥ ಆಗೋದಿಲ್ಲ. ಹೀಗಾಗಿ ಅದು ನಿಮ್ಮ ಒಂದು ಹಿನ್ನಡೆಗೆ ಅದು ಕಾರಣವಾಗುತ್ತೆ ಅನ್ನುವಂಥದ್ದಾಗುತ್ತೆ. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬದ ಆರಾಧ್ಯ ದೇವತೆ ಯಾವುದಿದೆ ಅದನ್ನು ತಿಳಿದು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಅತಿಯಾದಂತಹ ಕೋಪ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳಕ್ಕೆ ಕಾರಣವಾಗುತ್ತೆ. ವಿಷಯ ಏನೂ ಇರಬೇಕು ಅಂತ ಹೇಳಿ ಏನಿಲ್ಲ, ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡಿಕೊಳ್ಳುವಂಥದ್ದು ಅದೇ ಜಗಳವಾಗಿ ಅಂತ್ಯಗೊಳ್ಳುವಂಥದ್ದಾಗುತ್ತೆ. ತುಂಬ ದಿವಸದಿಂದ ಯಾರು ಆರೋಗ್ಯ ಸರಿ ಇಲ್ಲದೆ ನೆರಳುತ್ತಾ ಇರುವಂಥವರು ಎಚ್ಚರಿಕೆಯನ್ನು ವಹಿಸಬೇಕು. ಬಹಳ ದೊಡ್ಡ ಮಟ್ಟದ ತೊಂದರೆಗೆ ಸೂಚನೆಗಳು ಕಾಣ್ತಾ ಇದೆ. ಮನಸ್ಸಿನಲ್ಲಿ ಭಯ ಕಾಡುವಂಥದ್ದಿದೆ. ಯಾವುದಕ್ಕೆ ಭಯ? ವಿಷಯ ಏನೂ ಇಲ್ಲ, ಏನಾಗುತ್ತೋ ಅನ್ನುವಂತಹ ಭಯ. ಇದನ್ನು ಮನಸ್ಸಿನಿಂದ ಆದಷ್ಟು ದೂರ ಮಾಡಿಕೊಳ್ಬೇಕಾದಂಥದ್ದು. ಯಾವುದೇ ತಪ್ಪನ್ನು ಮಾಡಿಲ್ಲದೆ ಇದ್ದರೂ ಕೂಡ ಒಂಟಿತನವಾಗಲಿ, ಭವಿಷ್ಯದ ಭಯವಾಗಲಿ ಮತ್ತೆ ಮತ್ತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಭವಿಷ್ಯಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಗಳು, ಸಿದ್ಧತೆಗಳು, ರಕ್ಷಣೆ ಪ್ರತಿಯೊಂದು ಇದ್ದರೂ ಕೂಡ ಮಾನಸಿಕವಾಗಿ ಆತಂಕ ತಪ್ಪಿದ್ದಲ್ಲ ಅಂತ ಅರ್ಥ. ನಿಮ್ಮ ಕೆಲವು ಧೈರ್ಯವಾದಂತಹ ನಿರ್ಧಾರಗಳು ಜೊತೆಗೆ ರಾಜಕೀಯವಾದಂತಹ ಹೇಳಿಕೆಗಳು ಹಿನ್ನಡೆಯನ್ನುಂಟು ಮಾಡುತ್ತೆ. ಯಾರಿಗೂ ಹೆದರೋದಿಲ್ಲ ಅಂತ ಹೇಳಿ ಏನೋ ಹೇಳಿಕೆ ಕೊಟ್ಬಿಡೋದು, ಅಥವಾ ರಾಜಕೀಯ ವಿಚಾರಗಳನ್ನು ರಾಜಕಾರಣಿಗಳನ್ನು ಕುರಿತು ಏನೋ ಹೇಳಿಕೆಯನ್ನು ಕೊಟ್ಬಿಡೋದು, ಅದು ತೊಂದರೆಗೆ ಕಾರಣವಾಗುತ್ತೆ. ಸತ್ಯವೇ ಇದ್ದರೂ ಕೂಡ ಅದನ್ನು ನೀವು ಸಮರ್ಥನೆ ಮಾಡಿಕೊಳ್ಬೇಕಾದ್ರೆ ಸೋತು ಬಿಡ್ತೀರಿ ಅನ್ನುವಂಥದ್ದಾಗಬಹುದು. ನಿಮ್ಮ ಸಂಪಾದನೆ, ಪಿತ್ರಾರ್ಜಿತವಾದಂತಹ ಆಸ್ತಿಯನ್ನು ಅನುಭವಿಸುವಂತಹ ಯೋಗ, ಇದು ಯಾವುದೂ ಕೂಡ ನಿಮ್ಮ ಹತ್ತಿರಕ್ಕೆ ಈ ದಿವಸ ಬರದೇ ಇರುವ ಹಾಗಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಯಾವುದೋ ಆತಂಕ, ಒಂಟಿತನ ಇವೆಲ್ಲವೂ ಮತ್ತೆ ಕಾಡೋದಕ್ಕೆ ಶುರುವಾಗ್ತಕ್ಕಂಥದ್ದು. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮೃತ್ಯುಂಜಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಸ್ವಂತಿಕೆಯಿಂದ ಬೆಳಿಬೇಕು, ಸ್ವಂತವಾಗಿ ಎಲ್ಲವನ್ನೂ ಕೂಡ ಮಾಡಿಕೊಳ್ಳುವ ಹಾಗೆ ಇರಬೇಕು ಅನ್ನುವಂಥದ್ದು. ಕೆಲವಷ್ಟು ವಿಚಾರಗಳಲ್ಲಿ ಬೇರೆಯವರ ಆಶ್ರಯ ಬೇಡವೇ ಬೇಡ ಅನ್ನುವಂಥದ್ದಿರಬೇಕು. ಅನುಚಿತವಾದಂತಹ ಕೆಲಸ ಮಾಡೋದಕ್ಕೆ ನಿಮ್ಮ ಮನಸ್ಸು ಹಾತೊರಿತಾ ಇರುತ್ತೆ, ಅದರ ಕಡೆ ಆಸಕ್ತಿ ಹೆಚ್ಚಾಗ್ತಾ ಇರುತ್ತೆ. ಆದರೆ ಜೀವನದ ಅವನತಿಗೆ ಅದು ಕಾರಣವಾಗತ್ತೆ. ಯಾವುದು ನಮಗೆ ಉಚಿತವಲ್ಲವೋ ಅಂತಹ ಕೆಲಸಗಳನ್ನು ಮಾಡಬಾರ್ದು. ಶಾಸ್ತ್ರ ಹೇಳುತ್ತೆ, ಅನುಚಿತ ಕರ್ಮಾರಂಭೋ ಸ್ವಜನ ವಿರೋಧೋ ಬಲೀಯಸಿ ಸ್ಪರ್ಧಾ ಪ್ರಮದ ಜನ ವಿಶ್ವಾಸೋ ಮೃತ್ಯೋರ್ದ್ವಾರಾಣಿ ಚತ್ವಾರಿ. ನಮ್ಮ ಜೀವಕ್ಕೆ ಹಾನಿಯನ್ನುಂಟು ಮಾಡ್ತಕ್ಕಂಥದ್ದು,
ಆ ರೀತಿ ತೊಂದರೆಗೆ ಆಸ್ಪದವನ್ನು ಕೊಡ್ತಕ್ಕಂಥದ್ದು ಅನುಚಿತವಾದಂತಹ ಕರ್ಮವೂ ಕೂಡ ಒಂದು. ಅದನ್ನು ಸರಿಯಾಗಿ ತಿಳಿಬೇಕಾದಂಥದ್ದು. ಹಣ ಮುಖ್ಯ ಅಂತ ಹೇಳಿ ತೀರ್ಮಾನ ಮಾಡಿದಂಥವರು ಬೇರೆ ಯಾವುದನ್ನು ಕೂಡ ಗಮನಿಸೋದಿಲ್ಲ. ಅಲ್ಲಿ ಮಾನ ಮರ್ಯಾದೆ ಇತ್ಯಾದಿಗಳು ಯಾವುದೂ ಕೂಡ ಅವರಿಗೆ ಲೆಕ್ಕಕ್ಕೆ ಬರುವುದಿಲ್ಲ ಅನ್ನುವಂತಹ ಮಾತು. ರಾಜಕೀಯವಾದಂತಹ ಭಯ, ರಾಜಕಾರಣಿಗಳ ಭಯ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಜಾಗ್ರತೆಯಿಂದ ಇರಿ. ಅನುಮಾನ ಬೇಡ. ಯಾವ ಅನುಮಾನ ನೀವು ಇಟ್ಟುಕೊಂಡು ಕೆಲಸ ಮಾಡ್ತೀರೋ ಅಲ್ಲಿ ಅವಮಾನವಾಗುತ್ತೆ. ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಅನುಮಾನ ಪಡೋದಕ್ಕಿಂತ ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ನಿಮಗಿದ್ರೆ ಒಳ್ಳೆಯದು ಅಂತ ಅರ್ಥ. ಭಗವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಹೊಸ ವಾಹನ ಖರೀದಿಗೆ ಈ ದಿವಸ ಒಳ್ಳೆಯದಲ್ಲ. ಮನಸ್ಸು ಬರಬಹುದು, ಅಥವಾ ಮನೆಯಲ್ಲಿ ಆ ವಿಚಾರವನ್ನು ನೀವು ತೀರ್ಮಾನ ಮಾಡಿರಬಹುದು. ಸ್ವಲ್ಪ ಆಲೋಚನೆ ಮಾಡಿ ಮುಂದಿನ ದಿನಮಾನದಲ್ಲಿ ವಾಹನ ಖರೀದಿಗೆ ಮುಂದಾದರೆ ಬಹಳ ಒಳ್ಳೆಯದಾಗತ್ತೆ. ನೀಲಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ. ಅದು ನಿಮಗೆ ಸೂಕ್ತವಾದಂತಹ ಬಣ್ಣ ಈ ದಿವಸಕ್ಕೆ ಅಂತ ಅರ್ಥ. ಕೆಲಸದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ನಿಮ್ಮ ಆ ಗುಣಮಟ್ಟವನ್ನು ನೀವು ಕಾಪಾಡಿಕೊಳ್ಬೇಕು. ಎರಡೂ ಕಡೆಯಲ್ಲೂ ತಾತ್ಸಾರ ಭಾವನೆಯಿಂದ ಆ ಗುಣಮಟ್ಟ ಕಡಿಮೆ ಆಗುತ್ತೆ. ಅದು ಅವಮಾನಕ್ಕೆ, ಹಿನ್ನಡೆಗೆ ಕಾರಣವಾಗುತ್ತೆ. ಇಷ್ಟು ದಿವಸ ಸಂಪಾದನೆ ಮಾಡಿದಂತಹ ಒಂದು ಗೌರವ, ಹೆಸರು, ಮರ್ಯಾದೆ ಏನಿದೆ ಅದೆಲ್ಲವುದಕ್ಕೂ ಕೂಡ ಅದು ಮಸಿ ಬಳದಾಗ ಆಗತ್ತೆ ಅಂತ ಅರ್ಥ. ವೃದ್ಧರಿಗೆ, ವಯಸ್ಸಾದಂಥವರಿಗೆ, ಯಾರಿಗೆ ಕಾಲು ಊನವಾಗಿರುತ್ತೆ, ಯಾಕಂದರೆ ಕಾಲು ಸ್ವಾಧೀನದಲ್ಲಿರೋದಿಲ್ಲ ಅಥವಾ ಕಾಲೇ ಇರೋದಿಲ್ಲ, ಅಂಥವರಿಗೆ ಏನಾದರೂ ಒಂದಷ್ಟು ಸಹಾಯವನ್ನು ಮಾಡಿ. ಆಗ ಅಲ್ಲಿ ನಿಮಗೆ ವಿಶೇಷವಾದಂತಹ ಪುಣ್ಯ ಸಂಚಯವಾಗುತ್ತೆ. ಜೊತೆಗೆ ಯಾರಿಗೆ ಆ ಅನಿವಾರ್ಯತೆ ಇರುತ್ತೆ ಅಂಥವರು ಸಂತೋಷ ಪಡ್ತಾರೆ. ಜೊತೆಗೆ ನೀವು ಮಾಡಿದಂತಹ ಸಹಾಯವೂ ಕೂಡ ಸಾರ್ಥಕವಾಗತ್ತೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕಾದಂಥದ್ದು. ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸ ಆದರೆ ಏನೂ ಪ್ರಯೋಜನ ಇಲ್ಲ ಅನ್ನುವಂತಹ ಅರ್ಥದಲ್ಲಿ, ಅಂದರೆ ಪರಿಶ್ರಮ ಹೆಚ್ಚಾಗತ್ತೆ, ಆದಾಯ ಲಾಭ ಅಂತಕ್ಕಂತಹದ್ದು ಕಡಿಮೆ ಇರುತ್ತೆ. ಎಲ್ಲಿ ತಪ್ಪಾಗ್ತಾ ಇದೆ ಅನ್ನುವಂಥದ್ದನ್ನು ಹುಡುಕಬೇಕಾದಂತಹ ಸಂದರ್ಭ ಇರುತ್ತೆ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಇದೆ. ಜಾಗ್ರತೆಯನ್ನು ವಹಿಸಿ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಅದನ್ನು 8 ಬಾರಿ ಪಠನೆ ಮಾಡಿ. ಶುಭವಾಗಿ.